ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸ ಮತ್ತೊಂದು ಆವರ್ತಿ ದೇವರನ್ನು ಮಹಿಪಡಿಸುವಂಥ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಕಳೆದ ರಾತ್ರಿ ಕಂಡ ಅನೇಕರು ಈ ಮುಂಜಾನೆಯನ್ನು ಕಾಣದೆ ಈ ಲೋಕದಿಂದ ಮಾರ್ಪಟ್ಟಾಗ ದೇವರಾದರೂ ನಮ್ಮನ್ನು ಜೀವ ಸಹಿತ ಉಳಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಧ್ಯಾನಕ್ಕಾಗಿ ಒಂದು ವಾಕ್ಯವನ್ನು ನಮಗೆ ಓದೋಣ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 16ನೇ ವಾಕ್ಯ. ನೀವು ನೋಡುವಂತಹ, ನಿಮಗೆ ಗುರುತಿರುವಂತಹ ಈ ಮನುಷ್ಯನು ನೆಟ್ಟಗಾದದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ. ಆ ಹೆಸರೇ ಇವನನ್ನು ಬಲಪಡಿಸಿತು. ಆತನ ಮೂಲಕ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತು. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ ಪೇತ್ರ ಯೋಹಾನರು ಮಧ್ಯಾಹ್ನದ ಸಮಯದಲ್ಲಿ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ. ಪ್ರಾರ್ಥನೆಗಾಗಿರುವಂಥ ಸಮಯದಲ್ಲಿ ಪ್ರಾರ್ಥನೆಗಾಗಿ ಹೋಗ್ತಾ ಇರುವಾಗ ಹುಟ್ಟು ಕುಂಟನಾದಂತಹ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ಕೊಂಡು ಬಂದಲ್ಲಿ ಕೂರಿಸಿದ್ದಾರೆ. ಪ್ರತಿದಿನ ಭಿಕ್ಷೆ ಬೇಡುವುದು ಅವನ ಕೆಲಸ. ಭಿಕ್ಷೆ ಬೇಡಿ ಅದರಿಂದ ಸಿಗುವಂಥ ಹಣವನ್ನು ಅವರ ಯಜಮಾನರಿಗೆ ಕೊಟ್ಟು, ಈ ಸ್ವಲ್ಪ ಏನಾದರೂ ಸಿಗುತ್ತೆ ಇವನಿಗೆ, ಇದನ್ನು ತೆಗೆದುಕೊಂಡು ಅಥವಾ ಆಹಾರವನ್ನು ಏನೋ ತೆಗೆದುಕೊಂಡು ಜೀವನವನ್ನು ಸಾಗಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿ. ಮುಂದಿನ ವಾಕ್ಯಗಳಲ್ಲಿ ಓದ್ತೇವೆ, ಇವನಿಗೆ 40ಕ್ಕಿಂತ ಹೆಚ್ಚು ವರ್ಷ ಪ್ರಾಯವಿತ್ತು ಎಂಬುದಾಗಿಯೂ ಸಹ ಸತ್ಯವೇದ ಹೇಳ್ತದೆ. ಹಾಗಾದರೆ ಒಂದು ರೀತಿಯಲ್ಲಿ ಹೇಳೋದಾದರೆ ಯೇಸು ಸ್ವಾಮಿ ಹುಟ್ಟೋದಕ್ಕಿಂತ ಮುಂಚೆಯೇ ಹುಟ್ಟು ಕುಂಟನಾಗಿ ಹುಟ್ಟಿದಂತಹ ವ್ಯಕ್ತಿಯಾಗಿದ್ದನು ಈ ವ್ಯಕ್ತಿ. ಹೀಗೆ ದೇವಾಲಯದಲ್ಲಿ ಬಂದು ಅವನನ್ನು ಕೂರಿಸಿದ್ದಾರೆ. ದೇವಾಲಯದ ಮುಂದೆ ಪೇತ್ರ ಯೋಹಾನರು ಪ್ರಾರ್ಥನೆ ಮಾಡುವುದಕ್ಕಾಗಿ ಹೋಗುವಾಗ ಅಲ್ಲಿ ಅವನು ನಮಗೇನಾದರೂ ಸಹಾಯ ಮಾಡಿ ಎಂಬುದಾಗಿ ಭಿಕ್ಷೆ ಬೇಡ್ತಾ ಇದ್ದಾನೆ. ಆಗ ನಮಗೆ ಗೊತ್ತು, ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿ, ನಮ್ಮನ್ನು ನೋಡು ಎಂದು ಪೇತ್ರ ಹೇಳ್ತಾನೆ. ಅವನು ಏನಾದರೂ ಸಿಗುತ್ತೆ ಎಂಬುದಾಗಿ ಲಕ್ಷ್ಯ ಬಿಟ್ಟು ನೋಡಿದಾಗ ಅಲ್ಲಿ ಪೇತ್ರ ಹೇಳುವಂಥ ಒಂದು ಮಾತು 6ನೇ ವಾಕ್ಯದಲ್ಲಿ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ, ನಜರೇತಿನ ಯೇಸುವಿನ ಹೆಸರಲ್ಲೇ ಎದ್ದು ನಡೆದಾಡು. ಇಲ್ಲಿ ಪೇತ್ರನ ಹೇಳುವಂಥ ಒಂದು ಮಾತು ಏನು ಅಂದರೆ, ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ. ಅದರ ಅರ್ಥ ನೀನು ಕೇಳುವಂತಹ ಹಣ ಕೊಡಕ್ಕೆ ನಮ್ಮ ಕೈಯಲ್ಲಿಲ್ಲ. ನಾವು ಒಂದು ರೀತಿಯಲ್ಲಿ ಬಡವರಾಗಿದ್ದೇವೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಹಣ ಕೊಟ್ಟು ನಿನಗೆ ಸಹಾಯ ಮಾಡೋಕ್ಕಾಗಲ್ಲ, ಆದರೆ ನಮ್ಮಲ್ಲಿ ಇರುವಂಥದ್ದು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಏನದು ಅವರಲ್ಲಿರುವಂಥದ್ದು? ಯೇಸುವಿನ ನಾಮದಲ್ಲಿರುವಂತಹ ಶಕ್ತಿ ಅವರಲ್ಲಿದೆ. ಅವ್ರು ಹೇಳ್ತಾ ಇದ್ದಾರೆ, ಅದು ಬೆಳ್ಳಿಗಿಂತಲೂ ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು. ಬೆಳ್ಳಿ ಬಂಗಾರ ನಿನ್ನ ಹೊಟ್ಟೆಯನ್ನು ತುಂಬಿಸುವಂಥದ್ದಾಗಿದೆ, ನಿನಗೆ ಸಹಾಯ ಮಾಡುವಂಥದ್ದಾಗಿದೆ. ಆದರೆ ಬೆಳ್ಳಿಗೂ ಬಂಗಾರಕ್ಕೂ ಮಿಗಿಲಾದಂತಹ ಯೇಸುವಿನ ನಾಮ ನಿನ್ನ ಹೊಟ್ಟೆಯನ್ನು ಮಾತ್ರ ತುಂಬಿಸುವಂಥದ್ದಲ್ಲ, ನಿನ್ನ ಕೊರತೆಯನ್ನು ನೀಗಿಸುವಂಥದ್ದಾಗಿದೆ, ನಿನ್ನ ಆ ಸಮಸ್ಯೆಗೆ ಪರಿಹಾರ ಕೊಡುವಂಥದ್ದಾಗಿದೆ. ಈ ಬೆಳಗಿನ ಸಮಯದಲ್ಲಿ ನನ್ನನ್ನು ಕೇಳುವಂಥ ದೇವರ ಮಕ್ಕಳೇ, ಹಣ ಕೊಡಲಿಕ್ಕಾಗದಂತಹ, ಹಣವು ಮಾಡಲಿಕ್ಕಾಗದಂತಹ ಅನೇಕ ಕಾರ್ಯಗಳನ್ನು ಯೇಸುವಿನ ನಾಮ ಮಾಡುತ್ತೆ ಎಂಬುದನ್ನು ನಾವು ಮರಿಬಾರ್ದು. ಪೇತ್ರ ಹೇಳ್ತಾನೆ, ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು ಅಂತ ಹೇಳಿದ ತಕ್ಷಣವೇ ನಾವು ವಾಕ್ಯ ಓದ್ತೀವಿ, ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು. ಅಲ್ಲಿವರೆಗೂ ದೇವಾಲಯದ ಹೊರಗಿದ್ದಂತಹ ಅವನು ಈಗ ದೇವಾಲಯದ ಒಳಗೆ ಹೋಗ್ತಾ ಇದ್ದಾನೆ. ಸನ್ನಿವೇಶ ಮುಂದೆ ನಾವು ಬರಬೇಕಾದ್ರೆ ನಾವು ಓದಂತಹ ವಾಕ್ಯ ಈ ರೀತಿ ಹೇಳುತ್ತೆ, ಜನ ಎಲ್ಲ ಆಶ್ಚರ್ಯಪಟ್ಟರು. ಜನರೆಲ್ಲರೂ ಪೇತ್ರ ಯೋಹಾನರನ್ನು ದೇವದೂತರ ಥರ, ದೇವರ ಥರ ನೋಡೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಯಾಕೆಂದರೆ ಅನೇಕ ವರ್ಷಗಳಿಂದ ಹುಟ್ಟುಕುಂಟನಾಗಿದ್ದಂತಹ ಈ ವ್ಯಕ್ತಿಗೆ ಬಿಡುಗಡೆಯಾದದ್ದನ್ನು ನೋಡಿ ಅವರು ಆಶ್ಚರ್ಯಪಟ್ಟು, ಇವರು ಏನೋ ದೊಡ್ಡ ಮ್ಯಾಜಿಕ್ಕನ್ನು ಮಾಡಿದ್ದಾರೆ ಅಂತ ನೋಡಿದಾಗ ಅಲ್ಲಿ ಇವರು ಹೇಳ್ತಾ ಇರುವಂಥ ಮಾತೇನು ಗೊತ್ತಾ? ಈ ಮನುಷ್ಯನು ನೆಟ್ಟಗಾದದ್ದಕ್ಕೆ ನಾವಲ್ಲ ಕಾರಣ, ಆತನು ಯೇಸುವಿನ ಹೆಸರಲ್ಲಿಟ್ಟಂತಹ ನಂಬಿಕೆ ಕಾರಣ. ಇವತ್ತು ಅನೇಕರು ಸ್ವಸ್ಥ ಮಾಡ್ತಾರೆ, ಪ್ರಾರ್ಥನೆ ಮಾಡಿದಾಗ ದೇವರು ಸ್ವಸ್ಥ ಮಾಡ್ತಾರೆ, ಕ್ರೆಡಿಟನ್ನು ಅವರೇ ತಗೊಳ್ತಾರೆ. ಆದರೆ ಪೇತ್ರ ಯೋಹಾನರು ಕ್ರೆಡಿಟನ್ನು ತಾವೇ ತಗೊಳ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನಾವೇನು ಮಾಡಿದ್ದಲ್ಲ, ನಾನು ಜಸ್ಟ್ ಪ್ರಾರ್ಥನೆ ಮಾಡಿದೆ, ನಾನು ಕೈ ಹಿಡಿದೆ, ನಾನು ಎತ್ತದೆ,
ದೇವರು ಅದ್ಭುತ ಮಾಡಿದ್ರು. ಈ ದಿವಸ ನನ್ನನ್ನು ಕೇಳುವಂಥ ದೇವರ ಮಕ್ಕಳೇ, ನನ್ನಿಂದ ನಿಮ್ಮಿಂದ ದೇವರು ಕೆಲವು ಅದ್ಭುತಗಳನ್ನು ಮಾಡಿರ್ಬೋದು. ನಾವು ಪ್ರಾರ್ಥನೆ ಮಾಡಿದಾಗ ಅದ್ಭುತಗಳು ನಡೆದಿರ್ಬೋದು. ನಾವು ಕಣ್ಣೀರು ಹಾಕಿದಾಗ ಬಿಡುಗಡೆ ಆಗಿರ್ಬೋದು. ಅದರ ಕ್ರೆಡಿಟನ್ನು ನಾನು ತಗೋಬಾರ್ದು. ಎಲ್ಲ ಮಹಿಮೆಗೂ ಎಲ್ಲ ಘನತೆಗೂ ಯೋಗ್ಯನಾದ ಯೇಸುವಿಗೆ ಆ ಘನತೆಯನ್ನು ಸಲ್ಲಿಸಬೇಕು. ಇಲ್ಲಿ ಪೇತ್ರ ಯೋಹಾನರು ಆ ಘನತೆಯನ್ನು ದೇವರಿಗೆ ಸಲ್ಲಿಸ್ತಾ ಇದ್ದಾರೆ. ಈ ವಾಕ್ಯದ ಇನ್ನೊಂದು ಆ್ಯಂಗಲನ್ನು ನಾನು ಇನ್ನೊಂದು ದಿವಸ ಪ್ರಸಂಗ ಮಾಡ್ತೀನಿ. ಇಲ್ಲಿ ಒಂದನೇ ಆ್ಯಂಗಲ್ನಲ್ಲಿ ಏನು ಹೇಳ್ತದೆ, ಅವರು ಕ್ರೆಡಿಟನ್ನು ದೇವರಿಗೆ ಕೊಟ್ಟರು, ಯೇಸುವಿಗೆ ಕೊಟ್ಟರು. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನಾದಂತಹ ಯೇಸುವಿಗೆ ಘನತೆಯನ್ನು ಸಲ್ಲಿಸೋಣ. ದೇವರು ನಮ್ಮ ಪ್ರಾರ್ಥನೆ ಮೂಲಕ ಕೆಲವು ಅದ್ಭುತಗಳನ್ನ ಮಾಡಿರ್ಬೋದು. ನಮ್ಮ ಕಣ್ಣೀರಿಗೆ ಬದಲಾಗಿ ದೇವರು ಸಹಾಯ ಮಾಡಿರ್ಬೋದು. ಅದು ನಾನು ಮಾಡಿದೆ, ನನ್ನಿಂದ ಆಯಿತು ಅಂತ ಅಲ್ಲ. ದೇವರೇ, ನಿನ್ನ ಮಹಾ ಕೃಪೆಗಾಗಿ ಸ್ತೋತ್ರ. ಮಹಿಮೆ ನಿನಗೆ, ಘನತೆ ನಿಮಗೆ. ಈ ಬೆಳಗ್ಗೆ ಮಹಿಮೆಯನ್ನು ಕರ್ತನಿಗೆ ಸಲ್ಲಿಸೋಣ, ಘನತೆಯನ್ನು ಕರ್ತನಿಗೆ ಸಲ್ಲಿಸೋಣ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ನೀನು ಮಾಡಿದ ಎಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ. ನಾವು ಕಣ್ಣೀರು ಹಾಕಿದಾಗ, ಪ್ರಾರ್ಥನೆ ಮಾಡಿದಾಗ ನೀನು ಮಾಡಿದ ಅದ್ಭುತಗಳಿಗಾಗಿ ನಿನಗೆ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸ್ವಾಮಿ. ನಾವು ಬರೀ ಮನುಷ್ಯರು ಸ್ವಾಮಿ, ಬರೀ ಮಣ್ಣು ಸ್ವಾಮಿ. ನಮ್ಮಿಂದೇನೂ ಆಗಲ್ಲ. ಪ್ರಾರ್ಥನೆ ಮಾಡಿದ್ದು ನಾವು, ಅದ್ಭುತ ಮಾಡಿದ್ದು ನೀವು ಸ್ವಾಮಿ. ಕಾರ್ಯ ಮಾಡಿದ್ದು ನೀವಾಗಿರೋದಕ್ಕಾಗಿ ಸ್ತೋತ್ರ. ನಿನ್ನೆಲ್ಲ ಆಶ್ರಯಿಸಿ ಮುಂದೆ ಸಾಗುವಂತೆ ನೀನು ನಮಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.